ಜೈ ಶ್ರೀರಾಮ್. ಹರಿಕಥಾಮೃತ ಸಾರದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ 22ನೇ ಸಂಧಿ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ತಮ್ಮ ಹೆಸರು ಜೋರಾಗಿ ಹೇಳಿ. ಚಂದ್ರಿಕಾ ಆನಂದರಾವ್. ಚಂದ್ರಿಕಾ ಆನಂದರಾವ್. ಹಾಂ, ತಾವು ಇಲ್ಲೇನ ಇರೋದು? ಚಿಕ್ಕಲ್ಸಂದ್ರದಲ್ಲಿ ಇರ್ತೀರಿ, ಅಲ್ಲಿಂದ ಬಂದಿದ್ದೀರಾ. ಓಕೆ, ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲಾ? ಮಾಡಿ. ವಿಪಗಮನ ಯಾರು? ವಿಪಗಮನ ಯಾರು? ಗರುಡ ಗಮನನಾದ ಶ್ರೀಕೃಷ್ಣ ಪರಮಾತ್ಮ. ಗರುಡ ಗಮನನಾದ ಶ್ರೀಕೃಷ್ಣ ಪರಮಾತ್ಮ. ಸರಿಯಾಗಿದೆ. ವಿಪಗಮನ ಯಾರು ಅಂದರೆ ಗರುಡ ವಾಹನನಾದ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿದ್ರಿ. ಗರುಡ ಗಮನ ಬಂದನೆ ನೋಡಿರೋ ಬೇಗ, ಗರುಡ ಗಮನ ಬಂದನೆ. ಗರುಡ ಗಮನ ಬಂದ ಧರಣಿಯಿಂದೋಪುತ, ಕರೆದು ಬರೆನ್ನುತ ವರಗಳ ಬೀರುತ. ಗರುಡ ಗಮನ ಬಂದನೆ ನೋಡಿರೋ ಬೇಗ, ಗರುಡ ಗಮನ ಬಂದನೆ. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ತಮಗೆ. ಪರಮಾತ್ಮನು ಭೂಮಿಯಲ್ಲಿದ್ದು ಏನೆಂದು ಕರೆಯಿಸಿಕೊಳ್ಳುವವನಾಗಿದ್ದಾನೆ? ಪರಮಾತ್ಮನು, ಸರಿಯಾಗಿ ಕೇಳಿಸ್ಕೊಳ್ರಿ, ಪರಮಾತ್ಮನು ಭೂಮಿಯಲ್ಲಿದ್ದು ಏನೆಂದು ಕರೆಯಿಸಿಕೊಳ್ಳುವವನಾಗಿದ್ದಾನೆ? ಕುಸ್ತ. ಇನ್ನೊಂದ್ಸತಿ ಹೇಳಬೇಕು. ಕುಸ್ತ. ಕುಸ್ಥ. ಕುಸ್ಥನೆಂದು ಕರೆಯಿಸಿಕೊಳ್ಳುತ್ತಾನೆ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ತಮಗೆ. ಜೋರಾಗೂ ಹೇಳ್ರಿ. ಆಮೇಲೆ ಏನಂದರೆ ಸರಿ ಪೂರ್ತಿ ನಾನು ಕೇಳಿದ್ಮೇಲೆ ಹೇಳಿ, ಪರವಾಗಿಲ್ಲ. ಏನು ಅರ್ಜೆಂಟ್ ಏನಿಲ್ಲ. ಓಕೆ ಓಕೆ. ಪರಮಾತ್ಮನ ಪರಿಚ್ಛಿನ್ನ ರೂಪ ವಿವರಿಸಿರಿ. ಪರಮಾತ್ಮನ ಪರಿಚ್ಛಿನ್ನ ರೂಪ ವಿವರಿಸಿರಿ. ಖಂಡ ರೂಪ, ಪರಿಮಿತಿ ರೂಪ, ಶ್ರೀದೇವ್ ಕೃಷ್ಣ ಪರಮಾತ್ಮನ ಜನರಿಗೆ ತೋರುವ ರೂಪ. ಜನರಿಗೆ ಅಂದರೆ ಏನು ಹೇಳ್ಯಾರ ಇಲ್ಲಿ? ಜನರಿಗೆ ತೋರುವ ರೂಪ, ಭಕ್ತರಿಗೆ ತೋರುವ, ಭಕ್ತರಿಗೆ ತೋರುವ ರೂಪ. ಯಾಕಂದ್ರೆ ಎಲ್ಲ ಜನರೆಲ್ಲ ಭಕ್ತರಿಗೆ ಅಲ್ಲ, ಅಂದ್ರೆ ಏನು, ನಾವೆಲ್ಲ ಭಕ್ತರೇ. ಭಕ್ತರು. ಅದರಲ್ಲಿ ಕೆಲವರಿಗೆ ಭಕ್ತಿ ಇರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಪರಮಾತ್ಮನ ಮಹಿಮೆನೂ ಗೊತ್ತಾಗೋದಿಲ್ಲ, ಅವನ ರೂಪ ಗುಣಗಳು ಗೊತ್ತಾಗೋದಿಲ್ಲ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಪರಮಾತ್ಮನ ಪರಿಚ್ಛಿನ್ನ ರೂಪ ವಿವರಿಸಿರಿ ಅಂದಾಗ ಖಂಡ ರೂಪ, ಪರಿಮಿತಿ ರೂಪ ಮತ್ತು ಭಕ್ತರಿಗೆ ರೂಪ ಅಂದರೆ ಎಷ್ಟು ಕರುಣಾಳಿ ಇರ್ತಾನೆ ಅವಾಗ ಅವನು. ರೂಪ ಕರುಣಾಳಿ ಇರ್ತಾನೆ, ಕರುಣೆಯಿಂದ ನೋಡ್ತಾ ಇರ್ತಾನೆ. ಆ ರೂಪವನ್ನು ಕೂಡ ಇಲ್ಲಿ ವರ್ಣನೆ ಮಾಡ್ತಾರೆ. ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ, ಜಗತೀಧರ ಶೇಷ ಪರ್ಯಂಕನು. ಗಗನದಲ್ಲಿ ಸಂಚರಿಪ ಗರುಡ ದೇವನೆ ತುರಗ, ಜಗತೀಧರ ಶೇಷ ಪರ್ಯಂಕನು. ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ, ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ. ಅವನಿಗಲ್ಲದೆ ಈ ಪರಿ ಸೊಬಗು ಎಲ್ಲೂ ಇಲ್ಲ. ಭಕ್ತರಿಗೆ ಹೆಂಗೆ ಕರುಣಾಶಾಲಿಯಾಗಿ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ದಾಸರು ಹೇಳ್ತಾರೆ. ಕೊನೆಯ ಪ್ರಶ್ನೆ ತಮಗೆ. ಅದಕ್ಕಿಂತ ಮೊದಲು ಕೊನೆ ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ದೀರಮ್ಮ? ಹೌಸ್ ವೈಫಾ? ಮತ್ತೇನಾದ್ರು ವಿಶೇಷತೆ ಇಲ್ಲ? ಓಕೆ. ಓದ್ಬೇಕಾದ್ರೆ ಟೇಪ್ ಅಲ್ರಿ, ಭಜನಾ ಮಂಡಳಿಯೊಳಗೆ ಸೇರಿ ಭಜನೆ ಇದು ಎಲ್ಲದಕ್ಕೂ ಭಾಗವಹಿಸ್ತಾ ಇರ್ತೀರಾ? ಅದು ಓಕೆ. ಇನ್ನು ಕೊನೆ ಪ್ರಶ್ನೆಗೆ ಹೋಗೋಣ. ಪರಮಾತ್ಮನು ಸುರ ವೃಷಭ ನಾಮದಿಂದ ಎಲ್ಲಿರುತ್ತಾನೆ? ಪರಮಾತ್ಮನು ಸುರ ವೃಷಭ ನಾಮದಿಂದ ಎಲ್ಲಿರುತ್ತಾನೆ? ಏಕಮೇವ ದ್ವಿತೀಯ ರೂಪ ಅಲ್ಲ, ಏಕದಶೇಂದ್ರಿಯಗಳಲ್ಲಿ ಇರ್ತಾನೆ. ಸರಿಯಾದ ಉತ್ತರ. ಏಕ ದಶೇಂದ್ರಿಯಗಳಲ್ಲಿ ಇರ್ತಾನೆ ಅಲ್ವಾ?
ತಾವು ಏನು ಈ ಹರಿಕಥಾಂಸಾರವನ್ನು ಅಧ್ಯಯನ ಮಾಡ್ತಾ ಇದ್ದೀರಾ, ಪರೀಕ್ಷೆಗಳನ್ನು ಬರಿತಾ ಇದ್ದೀರಾ? ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಅಷ್ಟೇ. ಸ್ವಲ್ಪ ಎಲ್ಲದರಲ್ಲೂ ಕಲಾಪುರ ಗುರಾಚಾರ ಹೇಳಿಕೊಟ್ಟಿಲ್ಲ ಮತ್ತೆ ಮನೆ ಕೇಳಿದ್ರಲ್ವಾ? ಮನೆಯಲ್ಲಿ ಸ್ವಲ್ಪ